ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸೆಪ್ಟೆಂಬರ್ 15 ದಿನ ಹತ್ತಿರ ಬರ್ತಾ ಇದೆ. ITR ಸಲ್ಲಿಸಲಿಕ್ಕೆ ಕೊನೆಯ ಡೆಡ್ಲೈನ್ ಹತ್ತಿರ ಬರ್ತಾ ಇದೆ. ಹಾಗಾಗಿ ಎಲ್ಲ ತೆರಿಗೆದಾರರಿಗೆ ಅನೇಕ ಪ್ರಶ್ನೆಗಳು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಈ ಸೀರೀಸ್ನ ಎರಡನೇ ಭಾಗವಾದ ಇವತ್ತಿನ ಎಪಿಸೋಡಲ್ಲಿ ನಾವು ಮುಖ್ಯವಾಗಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ನೋಡಿ, ಬ್ಯಾಂಕಲ್ಲಿ ಅನೇಕ ಮಂದಿ ಫಿಕ್ಸೆಡ್ ಡೆಪಾಸಿಟನ್ನು ಇಡ್ತಾರೆ, SP ಅಕೌಂಟಲ್ಲಿ ದುಡ್ಡು ಇರ್ತಾರೆ. ಅನೇಕ ಮಂದಿ ತಮ್ಮ ಸೇವಿಂಗ್ಸಿನ ಹಣವನ್ನು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ವೃದ್ಧಾಪ್ಯದ ದಿನಗಳನ್ನು ಅದರ ಮೇಲೇ ಡಿಪೆಂಡೆನ್ಸಿ ಆಗಿರುವಂಥದ್ದು ತುಂಬ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಟವರಿಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಅವ್ರಿಗೆ ಏನಾದರೂ ಟ್ಯಾಕ್ಸ್ ಸೇವಿಂಗ್ಸ್ ಮಾಡಲಿಕ್ಕೆ ಏನಾದರೂ ದಾರಿ ಇದೆಯಾ, ದಾರಿ ಇದ್ದರೆ ಏನು ಮಾಡಬೇಕಾಗತ್ತೆ, ಎಲ್ಲ ಉಪಯುಕ್ತದ ಮಾಹಿತಿಯನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೆ ಮಂಜುನಾಥ್ ಅವರು ಆದಾಯ ತೆರಿಗೆ ಸಲಹೆಗಾರರಾಗಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಸರ್. ಕಳೆದ ಎಪಿಸೋಡಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ, ನಮ್ಮ ವೀಕ್ಷಕರಿಗೆ ನೀವು ಕೊಟ್ಟಿದ್ದೀರಾ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಮುಖ್ಯವಾಗಿ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟವರಿಗೆ ಅಥವಾ SP ಅಕೌಂಟಲ್ಲಿ ದುಡ್ಡು ಇಟ್ಟವರಿಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಯಾವ ರೀತಿ ಟ್ಯಾಕ್ಸ್ ಸೇವಿಂಗ್ಸ್ ಮಾಡ್ಬೋದು, ಈ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ಖಂಡಿತ ಸರ್. ಈಗ ನೋಡಿ, ಆದಾಯ ಸೀನಿಯರ್ ಸಿಟಿಜನ್ಸ್ ಆಗಲಿ ಅಥವಾ ಅದರ್ಸ್ ಆಗಲಿ, ಬ್ಯಾಂಕಲ್ಲಿ ಏನು ಇಂಟ್ರೆಸ್ಟ್ ಇಟ್ಟಿದ್ದಾರೆ ಅವ್ರಿಗೆ ಬ್ಯಾಂಕು ನಾರ್ಮಲಿ TDS ಡಿಡಕ್ಟ್ ಮಾಡ್ತಾರೆ. ಡಿಡಕ್ಟ್ ಮಾಡಬಾರ್ದು ಅಂದರೆ ಎರಡು ಥರ ಫಾರ್ಮ್ ಬರುತ್ತೆ ಸರ್. ಫಾರ್ಮ್ 15G ಮತ್ತು 15H ಅಂತ ಬರುತ್ತೆ. 15H ಫಾರ್ ಹಿರಿಯ ನಾಗರಿಕರಿಗೆ, 15G ಹಿರಿಯ ನಾಗರಿಕರ ಬಿಟ್ಟು ಸಾಮಾನ್ಯವಾದವರಿಗೆ. ಅವರು ಅದನ್ನು ಸಲ್ಲಿಕೆ ಮಾಡಿದಾಗ ಅದರ ಉದ್ದೇಶ ಏನಿಲ್ಲ. ಫಾರ್ಮ್ 15G ಆಗಲಿ 15H ಆಗಲಿ, ಇದರ ಸಾರಾಂಶ ಏನು ಅಂದರೆ, ನಾನು ನಿಮಗೆ ಬ್ಯಾಂಕಲ್ಲಿ ನೀವು ನನಗೆ ಕೊಡ್ತಾ ಇರೋ ಬಡ್ಡಿ ಅಲ್ಲದೆ ನನಗೆ ಬೇರೆ ಯಾವುದೇ ಇನ್ಕಮ್ ಇರುವುದಿಲ್ಲ. ಆದ್ದರಿಂದ ನನಗೆ ಆದಾಯ ತೆರಿಗೆ ಮಿತಿಗೆ ನಾನೇನು ಬರೋದಿಲ್ಲ. ಆದ್ದರಿಂದ ನನಗೆ ಯಾವುದೇ ತೆರಿಗೆಯನ್ನು TDSನ್ನು ಕಟ್ ಮಾಡದೆ ನನಗೆ ಇಂಟ್ರೆಸ್ಟ್ನಲ್ಲಿ ಪೂರ್ತಿ ಇಂಟ್ರೆಸ್ಟನ್ನು ಬಡ್ಡಿಯನ್ನು ಪಾವತಿ ಮಾಡಿ ಅಂತ ಕೊಡೋದು. ಇಲ್ಲಿ ನನಗೆ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ಯಾಕಂದರೆ ನನ್ನ ಒಂದು ಕ್ಲೈಂಟ್ಗಳಲ್ಲೇ ತುಂಬ ಇದು ಸಮಸ್ಯೆ ಆಗ್ತಾ ಇದೆ. ತುಂಬ ಜನಕ್ಕೆ ಫಾರಮ್ 15G 15H ನಾವು ಕೊಡಬೇಕು ಈ ಥರ ಅಂತ ಇರೋದಿಲ್ಲ. ಆದ್ದರಿಂದ ಅವರು ಅದನ್ನು ಸಬ್ಮಿಟ್ ಮಾಡದೇ ಇರೋದ್ರಿಂದ ಬ್ಯಾಂಕಲ್ಲಿ ಏನು ಮಾಡ್ತಾರೆ, ಅವರ ಅಪ್ಲಿಕಬಲ್ ರೇಟು FDನಲ್ಲಿ ಏನಿದೆ 10% ಹಿಡಿದುಬಿಟ್ಟಿರ್ತಾರೆ. ಈ 10% ಹಿಡಿದ್ರಲ್ಲೂ ಎರಡು ಟ್ರೀಟ್ಮೆಂಟ್ ಏನಿದೆ ಅಂದರೆ, ಈಗ ಅವನು ಬೇರೆ ಯಾರೇ ಒಬ್ಬ ವ್ಯಕ್ತಿ ಬೇರೆ ಅವ್ರಿಗೆ ಹೈಯರ್ ಇನ್ಕಮ್ ಏನಾದ್ರು ಇದ್ದಾಗ ಇವರು ಬರೀ 10% ಹಿಡಿದಿರ್ತಾರೆ ಅಷ್ಟೇ. ಆ 10%ನ್ನು ನಾವು ರೆಗ್ಯುಲರ್ ಇನ್ಕಮ್ ಜೊತೆ ಕ್ಲಬ್ ಮಾಡಿ ಅವ್ರು IT ಫೈಲಿಂಗ್ ಮಾಡುವಾಗ ಅವ್ರದ್ದು 20% ಸ್ಲ್ಯಾಬ್ಗೆ ಹೋಗ್ಬೋದು, 30% ಸ್ಲ್ಯಾಬ್ಗೆ ಹೋಗ್ಬೋದು. ಅಡಿಷನಲ್ ಅವರೇ ಕಟ್ಟಿಬಿಟ್ಟು ಫೈಲ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು 15G ಅಥವಾ 15H ಕೊಡೋ ಅವಶ್ಯಕತೆ ಇಲ್ಲ. ಎಂಥ ಸಂದರ್ಭದಲ್ಲಿ ಎಂಥ ವ್ಯಕ್ತಿಗಳು ಫಾರಮ್ 15G 15H ಕೊಡಬೇಕಾಗುತ್ತೆ ಅಂದರೆ, ಈ ಒಂದು ಬ್ಯಾಂಕ್ನಿಂದ ಬರುವ ಆದಾಯದಲ್ಲಿ ಮಾತ್ರ ಡಿಪೆಂಡೆಂಟ್ ಆಗಿ ಬೇರೆ ಯಾವುದೇ ಆದಾಯ ಇಲ್ಲದೆ ಇರೋರಿಗೆ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಒಂದು 5 ಲಕ್ಷ FD ಬಂದಿದೆ, ಅವರಿಗೆ 5 ಲಕ್ಷದಲ್ಲಿ 10% ಅಂದರೆ ಒಂದು 50,000 ಹಿಡಿದಿರ್ತಾರೆ. ಹೊಸ ತೆರಿಗೆ ಪದ್ಧತಿಯಲ್ಲಿ 7 ಲಕ್ಷದವರೆಗೂ ತೆರಿಗೆ ಇಲ್ಲ. ಓವರಾಲ್ ಇವರು 5 ಲಕ್ಷ ನಾವು ಇನ್ಕಮ್ ಅಂತ ತೊಗೊಂಡ್ರು ಅವ್ರಿಗೆ ಯಾವುದೇ ತೆರಿಗೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಅವ್ರು ಏನು ಮಾಡಬೇಕಾಗುತ್ತೆ, IT ಫೈಲಿಂಗ್ ಮಾಡೋ ಅವಶ್ಯಕತೆ ಇಲ್ಲದೇ ಇದ್ರೂ ಸಹ IT ಫೈಲಿಂಗ್ ಮಾಡಿ ಇದನ್ನು ರೀಫಂಡ್ ಕ್ಲೈಮ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇವರು ಬ್ಯಾಂಕ್ಗಳಲ್ಲಿ ಮುಂಚಿತವಾಗಿ, ಅದಕ್ಕೂ ತುಂಬ ಟೈಮ್ ಇದೆ, ಪ್ರತಿ ವರ್ಷ ಒಂದು ಆರ್ಥಿಕ ವರ್ಷ ಏನು ಶುರುವಾಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಹೋಗಿ ಬ್ಯಾಂಕಲ್ಲಿ ಫಾರಮ್ 15G ಮತ್ತು ಹಿರಿಯ ನಾಗರಿಕರುಗಳು ಫಾರಮ್ 15Hನ್ನು ಕೊಟ್ಟಾಗ ಬ್ಯಾಂಕ್ನವರು ಯಾವುದೇ TDSನ್ನು ಡಿಡಕ್ಟ್ ಮಾಡೋದಿಲ್ಲ. ಆದ್ದರಿಂದ ಅನಾವಶ್ಯಕವಾಗಿ ಆ ಡಿಡಕ್ಟ್ ಮಾಡಿದಂಥ TDSನ್ನು ವಾಪಸ್ ರೀಫಂಡ್ ಕ್ಲೈಮ್ ಮಾಡೋದಕ್ಕೆ ಇವರು ಒಂದು ಆದಾಯ ತೆರಿಗೆ ಸಲ್ಲಿಕೆ ಮಾಡೋದು ಅನಾವಶ್ಯಕವಾಗಿ ತಪ್ಪುತ್ತೆ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಸರ್. ಇವಾಗ ತಾವು ಹೇಳಿದ್ರಿ ಈ 15G ಮತ್ತು H ಇದರ ಬಗ್ಗೆ. ಸೊ ಇಲ್ಲಿಗೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಇದನ್ನು ಯಾರು ಅಪ್ಲೈ ಮಾಡುವಂಥ ವಿಧಾನ ಹೇಗಿರುತ್ತೆ? ಸೊ ಯಾರನ್ನು ಅವರು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಇಲ್ಲ, ತಾವು ಬ್ಯಾಂಕ್ನ ಸಿಬ್ಬಂದಿಗೆ ಹೋಗಿ ಮ್ಯಾನೇಜರ್ನೇ ಭೇಟಿ ಮಾಡಬೇಕಂತಿಲ್ಲ. ಅದರಲ್ಲೇ ಒಬ್ಬ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಕ್ತಿ ಈ ಥರ ಫಾರ್ಮ್ 15G 15Hಗೆ ಏನು ಇರ್ತಾರೆ ಆ ವ್ಯಕ್ತಿನ ಹೋಗಿ ಕೇಳಿದಾಗ, ಅಲ್ಲಿ ಮೊದಲೆಲ್ಲ ಯಾವ ಥರ ಇತ್ತು ಅಂದರೆ, ಫಾರಮ್ 15G 15H ಬ್ಲ್ಯಾಂಕ್ ಫಾರಮ್ ಬರೋದು, ಅದನ್ನು ತೊಗೊಂಡು ನೀವೆಲ್ಲ ಫಿಲಪ್ ಮಾಡಿ ಅದನ್ನು ನಿಮ್ಮ ಸಿಗ್ನೇಚರ್ಸ್ ಮಾಡಿ ತೊಗೊಂಡೋಗಿ ಕೊಡಬೇಕಾಗ್ತಾ ಇತ್ತು. ಇವಾಗ ತುಂಬ ನಾನು ನೋಡ್ದಂಗೆ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಏನು, ನಿಮ್ಮದು ಕಸ್ಟಮರ್ ID ಅಥವಾ ಅಕೌಂಟ್ ನಂಬರ್ ಹೇಳಿದಾಗ ಅವ್ರು ಸಿಸ್ಟಮಲ್ಲಿ ಫೀಡ್ ಮಾಡಿ ಸಿಸ್ಟಮ್ ಇದನ್ನೇ ಜನ್ರೇಟ್ ಮಾಡಿ ಕೊಟ್ಬಿಡ್ತಾರೆ 15Gನ. ಅಲ್ಲಿ ಎಲ್ಲ ಬಂದ್ಬಿಡುತ್ತೆ, ನಿಮಗೆ ಎಷ್ಟು ನೀವು ಡೆಪಾಸಿಟ್ ಇಟ್ಟಿದ್ದೀರಾ, ಎಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, ನಿಮ್ಮ ಪ್ಯಾನ್ ನಂಬರ್ ಎಲ್ಲ ಬರುತ್ತೆ ಸರ್ ಅದರಲ್ಲಿ. ಆ ಫಾರ್ಮ್ಗೆ ಜಸ್ಟ್ ನೀವು ಒಂದು ಸೈನ್ ಮಾಡಿ ನಿಮ್ಮದು ಸಹಿ ಹಾಕಿ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದ್ರೆ ಅವ್ರ ಸಿಸ್ಟಮಲ್ಲಿ ಫಾರ್ಮ್ 15G ಅಪ್ಡೇಟ್ ಆಗಿದೆ ಅಂತ ಅವರನ್ನು ಅಪ್ಡೇಟ್ ಮಾಡಿಕೊಂಡಾಗ ನಿಮಗೆ ಯಾವುದೇ ಥರ ತೆರಿಗೆ ಅದರಲ್ಲಿ TDS ಯಾವುದೇ ಡಿಡಕ್ಟ್ ಆಗೋದಿಲ್ಲ ಇನ್ಕಮ್ನಲ್ಲಿ.
ಇದು ಮುಖ್ಯವಾಗಿ ನಾವು ಬ್ಯಾಂಕ್ನವರು ಜವಾಬ್ದಾರಿಗಿಂತ ವೈಯಕ್ತಿಕವಾಗಿ ನಮ್ಗಳ ಜವಾಬ್ದಾರಿನೇ ಹೆಚ್ಚಿಗೆ ಇದೆ ಸರ್. ಆದರೆ ಅಲ್ಲಿ ಒಂದು ಅಜ್ಞಾನದಿಂದ ಅಥವಾ ಒಂದು ಜ್ಞಾನದ ಒಂದು ಕೊರತೆಯಿಂದ ತುಂಬ ಜನ ಪಾಪ ಅದನ್ನು ಮಾಡ್ತಾ ಇಲ್ಲ. ಎಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್ಗೆ, ನನ್ನ ಕ್ಲೈಂಟ್ ನನ್ನ ಆಫೀಸಲ್ಲಿ ಬರೋರಿಗೆ ಅದು ಡಿಡಕ್ಟ್ ಮಾಡಿರೋ ವಿಷಯನೂ ಗೊತ್ತಿರೋದಿಲ್ಲ. ಈಗ ಉದಾಹರಣೆಗೆ ಅವರು 10% TDS ಮಾಡಿ 90% ಏನು ರೆಮಿಟ್ ಮಾಡಿದ್ದಾರೆ ಅದೇ ನಮಗೆ ಬಂದಿರೋ ಇಂಟ್ರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಕೇಳಿದ್ರೆ ಇಲ್ಲ ಸರ್ ಡಿಡಕ್ಟ್ ಮಾಡಿಲ್ಲ TDS ಅಂತಲೇ ನನಗೆ ಎಷ್ಟೋ ಸಂದರ್ಭದಲ್ಲಿ ಹೇಳಿರೋ ಉದಾಹರಣೆ ಇದೆ. ಬಟ್ ನಾನು ಇನ್ಕಮ್ ಟ್ಯಾಕ್ಸ್ ಲಾಗಿನ್ನಲ್ಲಿ ಅವರ ಇದರಲ್ಲಿ ಲಾಗಿನ್ ಮಾಡಿ ಅವ್ರದ್ದು ಏನು 26 AS ನೋಡಿದಾಗ ಅಲ್ಲಿ ನನಗೆ ಆಶ್ಚರ್ಯ ಅಂದರೆ ಅಲ್ಲಿ ಆ ಎಂಟ್ರಿ ಇರುತ್ತೆ. ಸೊ ಆದ್ದರಿಂದ ನಾನು ಫೈಲ್ ಮಾಡಿ ಅವರಿಗೆ ರೀಫಂಡ್ ವಾಪಸ್ ತರಿಸಿ ತುಂಬ ಉದಾಹರಣೆಗಳಿವೆ ಆ ಥರ. ಅದೇ ಸರ್, ಇದು ಒಳ್ಳೆ ಮಾಹಿತಿ ಹೇಳಿದ್ರಿ. ಈಗ ಇದರಲ್ಲಿ ರಿಫಂಡ್ ಆಗುತ್ತೆ. ಈಗ ಸೆಪ್ಟೆಂಬರ್ 15 ಅಕಸ್ಮಾತ್ ಅವರು ಈ ಫಾರ್ಮನ್ನು ಸಲ್ಲಿಸಿಲ್ಲ 15G ಅಥವಾ H ಕಟ್ಟಿಲ್ಲ ಅಂತಂದರೆ, ಸೊ ಅವ್ರಿಗೆ ಮತ್ತೆ ಏನಾದರೂ ಚಾನ್ಸಸ್ ಇದೆಯಾ ರಿಫಂಡ್ ಆಗಲಿಕ್ಕೆ? ಸರ್ ಇದೆ. ಈಗ ಆದಾಯ ತೆರಿಗೆ ಇದಕ್ಕೆ ನೀವು ಅಲ್ಲಿ 2 ಥರ ಇದೆ ಸರ್. ವಾಲಂಟ್ರಲ್ಲಿ ನೀವು ಫೈಲ್ ಮಾಡೋದಕ್ಕೆ 15 ಸೆಪ್ಟೆಂಬರ್ ಡ್ಯೂ ಡೇಟ್ ಮಾಡಿದ್ದಾರೆ. ನಾರ್ಮಲಿ 31 ಜುಲೈ ಇರ್ತಾ ಇತ್ತು. ಈ ವರ್ಷ ತಮಗೆ ಗೊತ್ತಿರುವಂಗೆ ಎಕ್ಸ್ಟೆನ್ಷನ್ ಮಾಡಿ 15 ಸೆಪ್ಟೆಂಬರ್ ಮಾಡಿದ್ದಾರೆ. ಅದರಲ್ಲಿ ಇನ್ ಕೇಸ್ ಏನಾದರೂ ಅದಾದಮೇಲೆ ಯಾವುದೋ ನಿಮ್ಮ ಕೆಲವು ಕಾರಣಗಳು ಗೊತ್ತಿಲ್ಲದೆ ಇರ್ಬೋದು. ಆದ್ದರಿಂದ ಸೆಪ್ಟೆಂಬರ್ 15 ಆದಮೇಲೂ ನೀವು ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡ್ಬೋದು, ಯಾವುದೇ ಇಲ್ಲ. ಅದನ್ನು ಬರೋ ಕೆಲವು ಪರಿಣಾಮಗಳು ಅಥವಾ ಕಾನ್ಸಿಕ್ವೆನ್ಸ್ ಹೇಳಬೇಕಂದ್ರೆ, ನಿಮ್ಮ ಇನ್ಕಮ್ 3 ಲಕ್ಷದ ಒಳಗಡೆ ಇದ್ದಾಗ ನಿಮಗೆ ಯಾವುದೇ ಲೇಟ್ ಫೀ ಬರೋದಿಲ್ಲ. ಯಾಕೆ ಅಂದರೆ 3 ಲಕ್ಷದ ಒಳಗಡೆ ನಿಮ್ಮದು ಇನ್ಕಮ್ ಇದ್ದಾಗ ನಿಮಗೆ ಕಂಪಲ್ಸರಿಯಲ್ಲಿ ನೀವು ಫೈಲ್ ಮಾಡೋ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ವಾಲಂಟ್ರಲ್ಲಿ ಯು ಆರ್ ಫೈಲಿಂಗ್. ಸೊ ನಿಮ್ಗೆ ಯಾವುದೇ ಥರ ತೆರಿಗೆ ಲೇಟ್ ಫೀ ಅಂತ ಏನು ಬರುತ್ತೆ ಅದು ಬರೋದಿಲ್ಲ. ಇನ್ ಕೇಸ್ ಏನಾದರೂ ನಿಮ್ಮದು 3 ಲಕ್ಷದಿಂದ 5 ಲಕ್ಷದ ಒಳಗಡೆ ಇದ್ದು ನೀವು ಸೆಪ್ಟೆಂಬರ್ 15 ನಂತರ ಫೈಲ್ ಮಾಡಿದ್ರೆ 234F ಅಂತ ಒಂದು ಸೆಕ್ಷನ್ನಲ್ಲಿ ಅದು 1,000 ರೂಪಾಯಿ ಪೆನಾಲ್ಟಿ ಬರುತ್ತೆ. ಆ ಪೆನಾಲ್ಟಿ ಇನ್ ಕೇಸ್ ನಿಮಗೆ ರಿಫಂಡ್ ಇದ್ದರೆ ನೀವೇನು ಕಟ್ಟಬೇಕಾಗಿಲ್ಲ. ನಿಮಗೆ ಒಂದು 10,000 ರಿಫಂಡ್ ಇದ್ದರೆ 10,000ದಲ್ಲಿ ಅದು 1,000 ರೂಪಾಯಿ ಡಿಡಕ್ಟ್ ಆಗಿ ಉಳಿದು 9,000 ರೂಪಾಯಿ ಪ್ರಾಸೆಸ್ ಆಗಿ ನಿಮಗೆ ಬರುತ್ತೆ. ಇನ್ ಕೇಸ್ ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಈ 1,000 ರೂಪಾಯಿ 5,000 ಆಗುತ್ತೆ. ಅಂಡರ್ ಸೆಕ್ಷನ್ 234F ಅಲ್ಲಿ ನೀವು 5,000ನ ನಿಮಗೆ ರಿಫಂಡ್ ಇದ್ದರೆ 5,000 ಮುರ್ಕೊಂಡು ಉಳಿದು ಬರುತ್ತೆ. ಅಥವಾ ನೀವೇ ಟ್ಯಾಕ್ಸ್ ಪೇಯಬಲ್ ಏನಾದರೂ ಕಟ್ಟಬೇಕಾಗಿದ್ದರೆ ಅದ್ರ ಜೊತೆಗೆ ನೀವು ಕಟ್ಟುವಂಥ ತೆರಿಗೆ ಮತ್ತು ಅದರ ಬಡ್ಡಿಯ ಜೊತೆಗೆ ಈ 234Fನಲ್ಲಿ ಏನು 5,000 ಬರುತ್ತೆ ಅದನ್ನೂ ಕಟ್ಟಬೇಕಾಗತ್ತೆ. ಇದಲ್ಲದೆ ಇನ್ನೂ ಒಂದಿದೆ, ಸೆಕ್ಷನ್ 234A ನೀವು ಲೇಟಾಗಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇರ್ತೀರಲ್ಲ, ನಿಮ್ಮ ತೆರಿಗೆ ಏನು ಇದೆ ತೆರಿಗೆಯ ಮೇಲೆ 1% 234A ಇನ್ನೂ ಒಂದು ಅಡಿಷನಲ್ ಪೆನಾಲ್ಟಿನೂ ಪೇ ಮಾಡಬೇಕಾಗುತ್ತೆ. ಭಾಳ ದೊಡ್ಡ ತುಂಬ ಇದೆ ಸರ್. ಅದಕ್ಕೆ ನಾನು ಹೇಳೋದು, ಸಾಧ್ಯವಾದಷ್ಟು ನಿಮಗೆ ಏನೇ ಕಾರಣಗಳಿರ್ಬೋದು, ನಿಮ್ಮ ಬಿಡುವಿನ ಸಮಯ ಏನೇ ಇದ್ರೂ ಅದರ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಆದಾಯ ತೆರಿಗೆನ ವಿತಿನ್ ಡ್ಯೂ ಡೇಟ್ ಫೈಲ್ ಮಾಡೋದಕ್ಕೆ ದಯವಿಟ್ಟು ಎಲ್ಲರೂ ಪ್ರಯತ್ನ ಪಡಿ, ಫೈಲ್ ಮಾಡಿ. ಸರ್, ಈಗ ಇನ್ನೊಂದು ಪ್ರಶ್ನೆ, ಆದಾಯ ತೆರಿಗೆ ಇದನ್ನು ಕಟ್ಟೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀರಂತ. ಈಗ ಅಫ್ಕೋರ್ಸ್ ಕೆಲವರು ಹೇಳ್ತಾರೆ ಏನಾದರೂ ಹೋಮ್ ಲೋನ್ ತೊಗೊಳ್ಳೋ ಸಂದರ್ಭದಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ, ನಾನು ಕೇಳಿದ್ದೀನಿ. ಸೊ ನಿಮ್ಮ ಪ್ರಕಾರ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ? ಸರ್, ಆದಾಯ ತೆರಿಗೆ ಫೈಲ್ ಮಾಡೋದು ಬೆನಿಫಿಟ್ ಅನ್ನೋದಕ್ಕಿಂತ ಮೊದಲು ಅದು ಕರ್ತವ್ಯ. ಕರೆಕ್ಟ್. ಯಾಕೆಂದರೆ ಒಂದು ಕಾನೂನಲ್ಲಿ ಏನು ಫೈಲ್ ಮಾಡಬೇಕಂತ ಮಾಡಿದ್ದಾರೆ, ಒಂದು ಆದಾಯ ತೆರಿಗೆ ಲಿಮಿಟ್ ಒಳಗಡೆ ಲಿಮಿಟ್ ಕ್ರಾಸ್ ಆದವರು ಫೈಲ್ ಮಾಡಲೇಬೇಕು. ಇಲ್ಲಿ ಬೆನಿಫಿಟ್ ಅನ್ನೋದಕ್ಕಿಂತ ಇಟ್ಸ್ ಎ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇದಲ್ಲದೆ ಹಿಂದೂ ವರ್ಗ ಏನಿದೆ ಅಂದರೆ, ನೀವು ವಾಲಂಟ್ರಲ್ಲೇ ಫೈಲ್ ಮಾಡ್ಬೋದು. ಆದಾಯ ತೆರಿಗೆ ಇಲಾಖೆ ನಿಮ್ಮನ್ನು ಯಾಕೆ ಫೈಲ್ ಮಾಡಲಿಲ್ಲ ಅಂತ ಕೇಳೋದಿಲ್ಲ. ಯಾಕಂದರೆ ನಿಮ್ಮದು ಓವರಾಲ್ ಇನ್ಕಮ್ ಸೀಲಿಂಗಿಂತ ಕಡಿಮೆ ಇದ್ದರೂ ಸಹ ಆದಾಯ ತೆರಿಗೆ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಕಂಪೆನ್ಷನ್ ಇರೋದಿಲ್ಲ ಫೈಲ್ ಮಾಡಲಿಕ್ಕೆ. ಆದರೂ ನೀವು ಯಾಕೆ ಮಾಡಬೇಕು ಅನ್ನೋಕೆ ನನಗೆ ತಿಳಿದುವಂಗೆ 2 ಕಾರಣ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಒಂದು, ಯಾವುದೇ ನೀವು ಲೋನ್ಗೆ ಹೋಗಬೇಕಾದ್ರೆ ನಮ್ಮ ಭಾರತದಲ್ಲಿ ಆದಾಯ ತೆರಿಗೆ ರಿಟರ್ನ್ಸಲ್ಲಿ ಬಂದಿರೋ ಇನ್ಕಮ್ನ ಮೂಲ ಅಲ್ಲದೆ ನೀವು ಇನ್ಯಾವುದೇ ಮೂಲಗಳನ್ನು ತೋರಿಸಿದ್ರೂ ಸಹ ಡಾಕ್ಯುಮೆಂಟ್ಸನ್ನು ಲೋನ್ ಕೊಡೋರು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವು ಪೇ ಸ್ಲಿಪ್ ತೋರಿಸ್ಬೋದು, ಅವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ಬೋದು. ಮುಖ್ಯವಾಗಿ ಆದಾಯ ತೆರಿಗೆಯ IT ರಿಟರ್ನ್ಸನ್ನು ಕಾಪಿ 3 ವರ್ಷ ಅಥವಾ 2 ವರ್ಷ ಕೆಲವು ಸಂದರ್ಭದಲ್ಲಿ ಕೇಳ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ನೀವು ವೀಸಾ ಇದಕ್ಕೆಲ್ಲ ಹೋದಾಗ ಅಲ್ಲಿ 2 ವರ್ಷ 3 ವರ್ಷ IT ರಿಟರ್ನ್ಸ್ ಫೈಲ್ ಮಾಡಿರೋದು ಕೇಳ್ತಾರೆ. ಆದ್ದರಿಂದ ನಾನು ಹೇಳೋದೇನು ಅಂದರೆ, ತುಂಬ ಜನಕ್ಕೆ ತಪ್ಪಿದೆ. ಆದಾಯ ತೆರಿಗೆ ರಿಟರ್ನ್ಸನ್ನು ಫೈಲ್ ಮಾಡಬೇಕಂದ್ರೆ ತುಂಬ ಟ್ಯಾಕ್ಸ್ ಕಟ್ಟಬೇಕು. ಖಂಡಿತ ತಪ್ಪು ಮಾಹಿತಿ ಅದು. ಆದಾಯ ತೆರಿಗೆ ಲಿಮಿಟನ್ನು ಮೀರಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಷ್ಟೇ. ಈಗ 5 ಲಕ್ಷ ಹಳೆ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿಲಿ 7 ಲಕ್ಷದ ಒಳಗಡೆ ಇದ್ದಾಗ ನೀವು ಬರೀ ಫೈಲ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ನೀವು ಯಾವುದೇ ಟ್ಯಾಕ್ಸನ್ನು ಕಟ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ನಿಲ್ ರಿಟರ್ನ್ಸ್ ಅಂತ ಕರಿತೀವಿ ನಾವು. ನಿಲ್ ರಿಟರ್ನ್ಸ್ ಅಂದರೆ ಇನ್ಕಮ್ ನಿಲ್ ಅಂತ ಅಲ್ಲ, ತುಂಬ ಜನ ಇದ್ದಾರೆ, ತೆರಿಗೆ ನಿಲ್ ಅಂತ. ಸೊ ಯಾವುದೇ ಶೂನ್ಯ ತೆರಿಗೆಯಿಂದ ಆದಾಯ ತೆರಿಗೆ ಮಿತಿಯಿಂದ ಒಳಗಡೆ ಇರೋ ಅಂಥ ಒಂದು ಕೆಲವರು ದಯವಿಟ್ಟು ವರ್ಷಕ್ಕೆ 1 ಸರ್ತಿ ಆದಾಯ ತೆರಿಗೆ ಫೈಲ್ ಮಾಡಿ. ಯಾಕೆ ಅಂದರೆ ಸಡನ್ನಾಗಿ ನೀವು 2 ವರ್ಷ 3 ವರ್ಷ ಬೇಕು ಅಂದರೆ ಫೈಲ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಸೊ ಆವಾಗ ಅಲ್ಲಲ್ಲೇ ನೀವು
ಪ್ರತಿ ವರ್ಷ ಅದೊಂದನ್ನು ನೀವು ಕಾರ್ಯರೂಪಕ್ಕೆ ತಂದರೆ ನಿಮಗೆ ಯಾವತ್ತಾದರೂ ಒಂದು ಡಾಕ್ಯುಮೆಂಟ್ಸ್ ಬೇಕು, ಲೋನ್ ಪರ್ಪಸ್, ವಿಶ್ವ ಪರ್ಪಸ್ ಅಂದಾಗ ಇದು ಖಂಡಿತ ಉಪಯೋಗ ಆಗುತ್ತೆ. ಭಾಳ ಚೆನ್ನಾಗಿ ವಿವರಿಸಿದ್ರಿ ನೀವು. ಸೊ ಈಗ ಮತ್ತೆ ಮುಂದಿನ ಪ್ರಶ್ನೆ ಅಂದರೆ, ಈಗ ಫಾರ್ಮ್ 16 ಬಗ್ಗೆ ಹೇಳೋದಿದ್ರೆ ತುಂಬ ವೇತನದಾರರು ಈ ITR ಸಲ್ಲಿಸುವ ಸಂದರ್ಭದಲ್ಲಿ ಫಾರ್ಮ್ 16 ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾರೆ. ತಜ್ಞರಾಗಿ ತಾವೇನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಸರ್ ನೋಡಿ, ಫಾರಮ್ 16 ಅನ್ನೋದು TDS ಸರ್ಟಿಫಿಕೇಟ್, ತೆರಿಗೆಯನ್ನು ಹಿಡಿದಿರುವಂಥ ಡಿಡಕ್ಟ್ ಮಾಡಿ ಗೌರ್ಮೆಂಟಿಗೆ ಕೊಟ್ಟಿರೋದಕ್ಕೆ ಹಿಡಿದಿರೋ ವ್ಯಕ್ತಿ ಯಾರಿಂದ ಹಿಡಿದಿದ್ದಾರೆ ಅವರಿಗೆ ಕೊಡುವಂಥ ಒಂದು ಫಾರ್ಮ್ ಅಥವಾ ಒಂದು ಸಲ್ಲಿಕೆ ಏನು ಹೇಳ್ತೀರಾ ಅದು ಫಾರ್ಮ್ 16. ಅದರಲ್ಲೂ ತುಂಬ ವಿಧ ಇದೆ ಸರ್. ಫಾರ್ಮ್ 16 ಅಂದಾಗ ಸಾಲರಿ ಅಥವಾ ಪೆನ್ಷನ್ಗೆ ಸಂಬಂಧಪಟ್ಟಿತ್ತು. ನಿಮಗೆ ನಾನು ಮೊದಲೇ ಹೇಳಿದೆ, ಆದಾಯ ತೆರಿಗೆ ವಿಷಯದಲ್ಲಿ ಸಾಲರಿ ಮತ್ತು ಪಿಂಚಣಿಗೆ ಯಾವುದೇ ಥರವಾದ ವ್ಯತ್ಯಾಸ ಇರುವುದಿಲ್ಲ. ಎರಡೂ ಟ್ರೀಟ್ಮೆಂಟ್ ಒಂದೇ ಥರ ಇದೆ, ಟ್ಯಾಕ್ಸೇಷನ್ ಆಗಲಿ ಏನಾಗಲಿ. ಅದರಲ್ಲಿ ನೀವು ಒಂದು ಕಡೆ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದರೆ ನಿಮಗೆ ಆ ಸ್ಯಾಲರಿಯಲ್ಲಿ ಅವರು ಹಿಡಿದಂಥ TDSಗೆ ಅವರು ಫಾರ್ಮ್ 16 ಇಶ್ಯೂ ಮಾಡ್ತಾರೆ. ಇದು ಫಾರ್ಮ್ 16. ಅದಲ್ಲದೆ ಫಾರ್ಮ್ 16A ಅಂತ ಬರುತ್ತೆ. ಸಾಲರಿ ಬಿಟ್ಟು ಉದಾಹರಣೆಗೆ ನಿಮಗೆ ಬ್ಯಾಂಕ್ ಬಡ್ಡಿ ದರ, ಬಡ್ಡಿಯಲ್ಲಿ ಅವರು ಹಿಡಿದಂಥ TDS 15H ನೀವೇನು ಕೊಡಲೇ ಹಿಡಿದೆ, ಅವ್ರು ಬ್ಯಾಂಕ್ನವ್ರು ಏನು ಹಿಡಿದಿದ್ದಾರೆ ಅದಕ್ಕೆ ಬ್ಯಾಂಕ್ನವರು ನಿಮಗೆ ಕೊಡೋದು ಫಾರ್ಮ್ 16A ಎನಿಸ್ಕೊಳ್ಳುತ್ತೆ. ಸೊ ಆ ಥರ ಡಿಫ್ರೆಂಟ್ ಫಾರ್ಮ್ 16s ಇದೆ. 16B ಅಂತಲೂ ಬರುತ್ತೆ ಸರ್ ಒಂದು. ಅದು 16B ಏನು ಅಂದರೆ, ಈಗ ಯಾವುದೇ ಒಂದು ನೀವು ಪ್ರಾಪರ್ಟಿ ಮಾರಿರ್ತೀರ, ನಿಮಗೆ ಗೊತ್ತಿರ್ಬೋದು 50 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದಾಗ ಪ್ರಾಪರ್ಟಿ ಯಾವ್ದಾದ್ರು ಮಾಡಿದ್ರೆ ಆ ತಗೊಳ್ಳೋ ಅಂಥ ವ್ಯಕ್ತಿ ಮಾರೋ ವ್ಯಕ್ತಿ ಹತ್ರ 1% ಆಫ್ ದಿ ಸೇಲ್ ಪ್ರೊಸೀಡ್ಸನ್ನು TDSನ್ನು ಹಿಡಿದು ಕಟ್ಟಬೇಕು. ಅದಕ್ಕೆ ಅವರು ಫಾರ್ಮ್ 16B ಅಂತ ಇಶ್ಯೂ ಮಾಡ್ತಾರೆ ನಿಮಗೆ. ಸೊ ಇದು ಫಾರ್ಮ್ 16A, 16B, 16. ಸೊ ಅಲ್ಟಿಮೇಟಾಗಿ ಇದೆಲ್ಲ ಏನು ಅಂದರೆ TDS ಸರ್ಟಿಫಿಕೇಟ್. ನಿಮ್ಮ ಹತ್ರ ನಿಮಗೆ ಕೊಡಬೇಕಾದಂಥ ಅಮೌಂಟ್ನಲ್ಲಿ ಹಿಡಿದಂಥ TDSನ್ನು ಅವರು ಗೌರ್ಮೆಂಟಿಗೆ ಕಟ್ಟಿರೋದಕ್ಕೆ ಕೊಡುವಂಥ ಒಂದು ಪುರಾವೆ ಅಥವಾ ಒಂದು ಪ್ರಮಾಣ ಪತ್ರ ಅಂತ ಹೇಳ್ಬೋದು. ಇದೇ ಫಾರ್ಮ್ 16 ಸರ್. ಸರ್, ಇವಾಗ ರಿಫಂಡ್ ಬಗ್ಗೆ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ತೆರಿಗೆದಾರಿಗೆ ನನಗೂ ಏನೋ ರಿಫಂಡ್ ಬರುತ್ತಾ ಅಂತ ಒಂದು ಕುತೂಹಲ ಇರುತ್ತೆ. ಈ ರಿಫಂಡ್ ಅನ್ನೋಂಥದ್ದು ಯಾರಿಗೆ ಬರುತ್ತೆ ಆ್ಯಕ್ಚುಲಿ ಅಂತ? ಸರ್, ಇಲ್ಲಿ ರೀಫಂಡ್ ಬರಬೇಕಾದ್ರೆ 2-3 ತುಂಬ ಹಲವಾದ ಕಾರಣಗಳಿದೆ. ಅದ್ರಲ್ಲಿ ಮುಖ್ಯವಾಗಿ ನಾನು ಉಲ್ಲೇಖ ಮಾಡೋದಕ್ಕೆ ಬಯಸೋದು ಅಂದರೆ, ಉದಾಹರಣೆಗೆ ಹೇಳಿದ್ನಲ್ಲ ಆವಾಗಲೇ ನಾನು ಹೇಳ್ದಂಗೆ ಬ್ಯಾಂಕಲ್ಲಿ ಅವ್ರದ್ದು ಆದಾಯ ತೆರಿಗೆ ಲಿಮಿಟ್ಗಿಂತ ಏನೂ ಬರದೇ ಇದ್ದರೂ ಸಹ ಇವರು 15G ಮತ್ತು 15H ಕೊಟ್ಟಿಲ್ಲದೆ ಇರೋ ಕಾರಣಕ್ಕೆ ಅವ್ರು ಹಿಡಿದಿದ್ದಾರೆ. 1 ಲಕ್ಷದ ಮೇಲೆ TDS 10% ಅಂದರೆ 10,000 ಹಿಡಿದಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಅವರ IT ರಿಟರ್ನ್ಸನ್ನು ಫೈಲ್ ಮಾಡಿ 1 ಲಕ್ಷ ಮಾತ್ರ ಏನು ಬಡ್ಡಿ ಇನ್ಕಮ್ ಬಂದಿದೆ ಅದನ್ನು ತೋರಿಸಿದಾಗ ಆ 1 ಲಕ್ಷ ಓವರಾಲ್ ತೆರಿಗೆ ವಿನಾಯಿತಿ ಒಂದು ಅಮೌಂಟ್ ಕೆಳಗಡೆ ಇರೋದ್ರಿಂದ ಆ ಬ್ಯಾಂಕ್ನವ್ರು ಹಿಡಿದಂಥ 10,000 ರೂಪಾಯಿ ಅಥವಾ ಏನಿದೆ ಅಮೌಂಟು ಅದು ರೀಫಂಡ್ ಬರುತ್ತೆ. ಅದು ಒಂದು ಕಾರಣ ಇದೆ ಸರ್. ಇನ್ನೊಂದು ಕಾರಣ ಏನಿದೆ ಎಂದಾಗ, ಈಗ ಬ್ಯಾಂಕಲ್ಲಿ ಈಗ ಹಳೆ ತೆರಿಗೆ ಪದ್ಧತಿ, ಹೊಸ ತೆರಿಗೆ ಪದ್ಧತಿ ಅಂತ ಸ್ಯಾಲ್ರಿಯಲ್ಲಿ ಇದ್ದಾಗ ಗೊತ್ತಿಲ್ಲದೇನೋ ಅಥವಾ ಮಿಸ್ಟೇಕ್ ಆಗಿ ಅವರು ಹಳೆ ತೆರಿಗೆ ಪದ್ಧತಿಯನ್ನು ಎಂಪ್ಲಾಯಿಯರು ಮಾಡಿ ಅದರ ಪ್ರಕಾರ TDSನ್ನು ಹಿಡಿದಿದ್ದಾರೆ ಎಂಪ್ಲಾಯಿ ಹತ್ರ. ಆದರೆ ಎಂಪ್ಲಾಯಿ ಫೈಲ್ ಮಾಡುವಾಗ ನೋಡಿದಾಗ ಅವರಿಗೆ ಹಳೆ ತೆರಿಗೆ ಪದ್ಧತಿಗಿಂತ ಅವ್ರ ಸ್ಯಾಲ್ರಿ ಹೆಚ್ಚಿಗೆ ಇರೋದ್ರಿಂದ ಹೊಸ ತೆರಿಗೆ ಪದ್ಧತಿನೇ ಅವ್ರಿಗೆ ಅನುಕೂಲ ಆಗುತ್ತೆ. ಅದೇ ಆದಾಯ ತೆರಿಗೆ ಕಡೆಯಿಂದ ಸ್ಯಾಲ್ರಿ ಅವರಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈವನ್ ನಮ್ಮ ಫಾರ್ಮ್ 16 ಏನು ಹಳೆ ತೆರಿಗೆ ಪದ್ಧತಿ ಮಾಡಿದ್ದಾರೆ, ನಾವು ಹಳೆ ತೆರಿಗೆ ಪದ್ಧತಿಯಲ್ಲೇ ಫೈಲ್ ಮಾಡಬೇಕು ಅನ್ನೋ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ. ಅವರು ಹೊಸ ತೆರಿಗೆ ಪದ್ಧತಿಗೆ ಹಾಕಿದಾಗ ಅಲ್ಟಿಮೇಟ್ಲಿ ಅವ್ರ ಟ್ಯಾಕ್ಸ್ ಲಯಬಿಲಿಟಿ ಕಡಿಮೆ ಆಗುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಕಡಿಮೆ ಆದಾಗ ಎಕ್ಸೆಸ್ ಆಗಿ ಏನು ಹಿಡಿದಿದ್ದಾರೆ ಅದು ಅಮೌಂಟ್ ರೀಫಂಡ್ ಬರುತ್ತೆ. ಇದು ಒಂದು ಕಾರಣ ಇರುತ್ತೆ. ಹಳೆ ತೆರಿಗೆ ಪದ್ಧತಿಯಲ್ಲೂ ಕೆಲವು ಸರ್ತಿ ಏನಾಗುತ್ತೆ, ಸೆಕ್ಷನ್ 80Cನಲ್ಲಿ 1,50,000 ನಿಮಗೆ ಗೊತ್ತಿರುವಂಗಿದೆ. ಅದರಲ್ಲಿ 1,20,000 ಆಗಿ ಇವರು ಕೆಲವು ಟ್ಯೂಷನ್ ಫೀಸು ಅದು ಇದು ರಿಸೀಟ್ ಕೊಟ್ಟಿಲ್ಲದೆ ಇರ್ಬೋದು. ಫೈಲಿಂಗ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಕೊಟ್ಟು ಅದರ ಮಾಹಿತಿನೆಲ್ಲ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ತೋರಿಸಿದಾಗ ಸೊ ಅವರಿಗೆ ನ್ಯಾಚುರಲಿ ಟ್ಯಾಕ್ಸ್ ಲಯಬಿಲಿಟಿ ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲೂ ಹೆಚ್ಚಾಗಿ ಏನು ಹಿಡಿದಿದ್ದಾರೆ TDS ಅದು ಅವ್ರಿಗೆ ರೀಫಂಡ್ ಆಗಿ ಆಗುತ್ತೆ ಸರ್. ಅದೇ ಥರ ಇನ್ನೂ ಒಂದು ಏನಿದೆ ಅಂದಾಗ TCS ಅಂತ ಬರುತ್ತೆ ಸರ್. ನೀವು ಇಷ್ಟೊತ್ತು ನಾವು TDS ಬಗ್ಗೆ ಮಾತಾಡಿದ್ರಿ. TCS ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸು. TDSಗೂ TCSಗೂ ಡಿಫ್ರೆನ್ಸ್ ಏನಂದರೆ, TDS ನಿಮ್ಮ ಇನ್ಕಮ್ನಲ್ಲಿ ಹಿಡಿಯೋವಂಥ ಡಿಡಕ್ಟ್ ಮಾಡೋವಂಥ ಒಂದು ಪ್ರಕ್ರಿಯೆ. TCS ಅಂದರೆ ನಿಮ್ಮ ಖರ್ಚಿನಲ್ಲಿ ಹಿಡಿಯೋವಂಥದ್ದು. ಉದಾಹರಣೆಗೆ ನೀವೊಂದು ಕಾರ್ ತಗೋತಾ ಇದ್ದೀರಾ, 10 ಲಕ್ಷದ ಮೇಲೆ ಯಾವುದೇ ಕಾರನ್ನು ಏನಾದರೂ ತಗೋಬೇಕಾದ್ರೂ ಅದರಲ್ಲಿ TDS ಹಿಡಿತಾರೆ. ಅವರು 1% TDS ಹಿಡಿತಾರೆ. ಅದು ಯಾಕೆ ಹಿಡಿತಾರೆ ಅಂದರೆ, 10 ಲಕ್ಷ ನೀವು ಕಾರ್ ತೊಗೊಳ್ಳೋದೇನು ಇನ್ಕಮ್ ಅಂತ ರಿಫ್ಲೆಕ್ಟ್ ಆಗಲ್ಲ. ಇನ್ಕಮ್ ಆದಾಯ ತೆರಿಗೆಗೆ ಇದ್ರ ಮಾಹಿತಿ ಇರಲಿ, ಇವ್ರು ಮಾಡಿರೋ ಟ್ರಾನ್ಸಾಕ್ಷನ್ದು ಮಾಹಿತಿ ಇರಲಿ ಅನ್ನೋ ಕಾಲಕ್ಕೆ ಹಿಡಿತಾರೆ. ನಿಮ್ಮ 26AS ಅದು ರಿಫ್ಲೆಕ್ಟ್ ಆಗುತ್ತೆ. ಬಟ್ ಆ 10 ಲಕ್ಷ ಏನಿದೆ ಅದು ಯಾವುದೇ ಆದಾಯ ಅಂತ ಪರಿಗಣನೆ ಆಗೋದಿಲ್ಲ. ಆದ್ದರಿಂದ ಹಿಡಿದಂಥ 1% ಏನಿದೆ ಅದು ರೀಫಂಡ್ ಆಗಿ ಆಗುತ್ತೆ. ಸೊ ರೀಫಂಡ್ ಬರೋದಕ್ಕೆ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿದೆ. ಖಂಡಿತ ಸರ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮುಖ್ಯವಾಗಿ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಬಹಳ ಉಪಯುಕ್ತ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ.
ಅವ್ರ ಬ್ಯಾಂಕಲ್ಲಿ ಇಟ್ಟಿರುವಂಥ FD ಇರ್ಬೋದು, SB ಅಕೌಂಟಲ್ಲಿರುವಂಥ ದುಡ್ಡು ಇರ್ಬೋದು, ಅಥವಾ TCS ಇರ್ಬೋದು, ಆಮೇಲೆ ರಿಫಂಡ್ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.